ಬಿಟ್ಟಿದ್ದು. ಮೇಡಮ್ ನಂದು ಇನ್ನೊಂದು ಕ್ವಶನ್, ನಾನು ಈಗ ಕಾಂಗ್ರೆಸ್ JDS ಈ JCP 3 ಪಕ್ಷಕ್ಕೂ ಸೇರಿಸಿ ನಾನು ಚಾಲೆಂಜ್ ಕಟ್ತಾ ಇದ್ದೀನಿ. ಸಿಲ್ಕ್ ಬೋರ್ಡ್ ಮೆಟ್ರೋ ಸ್ಟೇಷನ್ ಕೆಳಗಡೆ ಮಳೆ ಬಂದಾಗ ದಮ್ ಇದ್ರೆ ಯಾವನ ಅಲ್ಲಿ ಅಧಿಕಾರಿ ಬರ್ಲಿ, ಬಿಜೆಪಿ ಸೇರಿ JCB 3 ಪಕ್ಷನೂ ಸೇರಿ 3 ಸೇರಿಸಿ, ಯಾಕಂದ್ರೆ 3 ರಾಜಕೀಯ ಪಕ್ಷಗಳೇ. ಈ 3 ಪಕ್ಷಗಳೇ ನಮ್ನೆಲ್ಲ ಆಳಿರೋದು ಇಲ್ಲಿವರೆಗೂ. ಓಕೆನಾ? ಈ 3 ಪಕ್ಷದವ್ರಿಗೆ ಅಧಿಕಾರಿಗಳಾಗ್ಲಿ ಅವರ ಲೀಡರ್ಗಳೇ ಆಗ್ಲಿ ದಮ್ ಇದ್ರೆ ಮಳೆ ಬಂದಾಗ ಸಿಲ್ಕ್ ಬೋರ್ಡ್ ಮೆಟ್ರೋ ಸ್ಟೇಷನ್ ಕೆಳಗಡೆ ಬಂದು ನಿಂತ್ಕೊಳ್ಳಿ ಸಾಕು, ಆವಾಗ ನಾನು ಒಪ್ಕೋತೀನಿ. ಕುತ್ತಿಗೆವರೆಗೂ ನೀರು ಬರುತ್ತೆ ಅಲ್ಲಿ. ನಾನ್ ಲೈವ್ ಆಗಿ ನೋಡಿರೋ ಎಕ್ಸಾಂಪಲ್ ಇದು. ಆಮೇಲೆ ಇನ್ನೊಂದು, ಸೂರ್ಯ ಸಿಟಿಲಿ ಎಷ್ಟು ಮನೆಗಳಿವೆ? ಇದು ಕ್ವಶನ್ ಅಲ್ಲ, ಆನ್ಸರ್ ಯಾರು ಹೇಳ್ಬೇಡಿ. ಸೂರ್ಯ ಸಿಟಿಲಿ 1 ಮನೆಗಳಿಲ್ಲ. ನಾನು ಸುಳ್ಳು ಹೇಳಿದ್ರೆ ನೀವು ಹೋಗಿ ಲೈವ್ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು, ಯಾಕಪ್ಪ ಇವ್ರೇನು ಎಲ್ಲ ಕರೆಕ್ಟಾಗಿ ಮಾಡ್ತಾ ಇದ್ದಾರೆ, ಕೆಲವೊಂದು ಅಧಿಕಾರಿಗಳು ಸ್ಟೇ ತರ್ತಾ ಇದ್ದಾರೆ. ಏನಕ್ಕೆ ಸ್ಟೇ ತರ್ತಾ ಇದ್ದಾರೆ? ಅವ್ರ ಬಗ್ಗೆ ಮಾತಾಡಬಾರ್ದು ಅಂತ ಸ್ಟೇ ತರ್ತಾ ಇದ್ದಾರೆ. ಆ ಹೆಸರು ಹೇಳಿದ್ರೆ ಇವಾಗ ನನ್ನ ಮೇಲೆ ಕೆಸ ಕೊಡ್ಬೋದು. ಆಮೇಲೆ ಇನ್ನೊಂದು, ನಾನೇನು ಕುಡ್ದಿಲ್ಲ ಇಲ್ಲಿ, ನಾನೀಗ ಕೆಲ್ಸಕ್ಕೆ ಹೋಗ್ಬೇಕು ಇದು ಮುಗಿಸ್ಕೊಂಡು, ನಾನು ಕುಡ್ದಿಲ್ಲ, ನನ್ಗೆ ಯಾರು ಏನು ಹೇಳ್ಕೊಟ್ಟಿಲ್ಲ. ಯಾಕಂದ್ರೆ ಆಮೇಲೆ ಈಗ ಇಂದು ಆಫ್ಟರ್ ಬಿಫೋರ್ ಅಂತ ವಿಡಿಯೋಗಳು ಬರ್ಬೋದು. ಯಾಕಂದ್ರೆ ಮಿಸ್ ಆಗಿ ನಾವೇನೋ ಕೋಪದಲ್ಲಿ ನಾವು ರೈತರುಗಳು, ನಾವು ಹಳ್ಳಿ ಕಡೆ ಸ್ವಲ್ಪ ಹೊಲ್ಟು ಮಿಸ್ ಆಗಿ ನಾವ್ ಯಾರಿಗೋ ಬೈದ್ ಬಿಡೋದು, ಅದಾದ್ಮೇಲೆ ಬಿಫೋರ್ ಆಫ್ಟರ್ ವಿಡಿಯೋ ಬರೋದು, ನಮ್ನ ಹಾಕೊಂಡು ಚೆನ್ನಾಗಿ ಟ್ರೋಲ್ ಮಾಡೋದು. ಇದು ಮೇಡಮ್ ಆಗಿದೆ ಮೇಡಮ್. ಪಾಪ ನಮ್ಮೂರ್ ಪಕ್ಕದಲ್ಲೇ ನೀವು ನೋಡಿರ್ತೀರ, ಹಳ್ಳಸಂದ್ರ ಹುಡುಗ ಪಾಪ, ಅವನು 3.5 ಎಕರೆ ಜಮೀನಿದೆ. ಅವನು ಫಸ್ಟ್ ಏನೋ ಮಾತಾಡ್ಬೇಕಾದ್ರೆ ಫ್ಲೋನಲ್ಲಿ ಯಾರೋ ಏನೋ ಪಕ್ಕದಲ್ಲಿ ಇದ್ರು ಅಂದ್ಬಿಟ್ಟು ಮಾತಾಡೋ ಬಾರದಲ್ಲಿ DK ಶಿವಕುಮಾರ್ ಬೈದ್ ಬಿಟ್ರು. ವಿತಿನ್ 1 ವೀಕ್ ಒಂದೊಂದು ವಿಡಿಯೋ ಬಂದಿದೆ. ತಪ್ಪಾಯ್ತು, ನನ್ನ ಕುಡ್ಸ್ಬಿಟ್ಟಿದ್ರು, ನಂದು 1/2 ಎಕರೆ ಇದೆ, 5 ಲೀಟರ್ ಹಾಲು. ಅವನ್ ಕೈಲಿರೋ ಬಿನ್ಗೆ ಇದೆ, ಆ ಬಿನ್ಗೆ ಇರಿ ಸರ್ 1 ನಿಮಿಷ ಹೇಳ್ತಾ ಇದಾರೆ. ಎಲ್ಲರೂ ಅವನಿಗೆ ಯಾವ್ಯಾವ ಕಾಲ್ ಬಂದಿದೆ ಮೇಡಮ್, ಅದನ್ನ ಪಾಪ DK ಶಿವಕುಮಾರ್ ಅವ್ರಿಗೆ ಹೇಳ್ಕೊಡ್ಬೇಕ ನಾವು. ಏನ್ ಮಾತಾಡ್ತೀರಿ ಪಾಪ ರೈತರು ನೋಡ್ರಿ. ನಾನು ಕಾಂಗ್ರೆಸ್ ನಿಮ್ಮ ಭೂಮಿ ತಗೊಂಡ್ರೆ ಹೋಗಿ ಕಾಂಗ್ರೆಸ್ ಮನೆಗಳ ಮುಂದೆ ನಿಂತ್ಕೊಳ್ಳಿ, ಕಾಂಗ್ರೆಸ್ ಮಿಲಿಟರಿ ಮನೆ ಮುಂದೆ. ಆಮೇಲೆ ಒಂದೇ ಒಂದ್ ಸೆಕೆಂಡ್ ಮೇಡಮ್, ಇದು ನಮ್ಗೆ ಬೆಲೆ ಕಟ್ಟಿರೋದಕ್ಕೆ ಯಾರ್ಯಾರು ಇದ್ರು ಜನಗಳು, ಓಕೆನಾ? ಇದನ್ನ 44 ಸೆಕ್ಷನ್ ಹಾಕ್ಬಿಟ್ಟು DC ಆಫೀಸ್ ಮುಂದೆ ಬೀಗ ಹಾಕಿ DC ಆಫೀಸ್ಗೆ ಒಳಗಡೆ ಮಾಡಿರೋ ಬೆಲೆ ಇದು. ಇಲ್ಲಿದೆ ಯಾರ್ಯಾರು ಇದ್ರು ಅಧಿಕಾರಿಗಳು, ಯಾರಿದ್ರು ರೈತರು. ಯಾರು ರೈತರು? ಕಾಂಗ್ರೆಸ್ ರೈತರು ಇದ್ರಲ್ಲಿ. ನಮ್ನ ಒಳಗಡೆ ಬಂದ್ಬಿಟ್ಟು ಬಿಟ್ಟಿಲ್ಲ. 44 ಸೆಕ್ಷನ್ ಹಾಕಿ ಬೆಲೆ ಕಟ್ಟುವಂತದ್ದು ಏನಿದೆ ನಮ್ ತಾಯಿಗೆ? ಪ್ರಜಾಪ್ರಭುತ್ವದ ಪ್ರಜಾಪ್ರಭುತ್ವ ವ್ಯವಸ್ಥೆನೇ ಇಲ್ಲ ಮೇಡಮ್. ಇದು ಪ್ರಜಾಪ್ರಭುತ್ವನೇ ಇಲ್ಲ ನನಗೆ. ಬಟ್ ಅದರ ಫ್ಯಾಕ್ಟ್ ನ ತೋರಿಸುವ ತಾಕತ್ತು ರೈತರಲ್ಲಿ ಇನ್ನೂ ಇದೆ ಅಂತಲೂ ಕೂಡ ನಂಬಿದೀನಿ. ನಾನ್ ಹೇಳ್ತಾ ಇರೋದು ರೈತರು ಬೆನ್ನೆಲ್ಬರು ಅಂತ ಚಪ್ಪಲಿ ತಗೋ ಹೊಡೀರಿ. ನಾನು ಹೇಳ್ತಾ ಇರೋದು ಯಾವನ ಬಂದ್ ಹೇಳಿ, ಅದು ರಾಜಕೀಯ ಸ್ಟೇಟ್ಮೆಂಟ್ ಪ್ರತಿಯೊಬ್ಬನಿಗೂ. ನಮ್ಗೆ ಅಷ್ಟು ನೋವಾಗಿದೆ ಮೇಡಮ್. ನೀವು ಬೆಂಗಳೂರಿಗೆ ಕುತ್ಕೊಂಡು ನೀವೇನ ಮಾತಾಡ್ಬೋದು ಮೇಡಮ್. ನೀವು ಗ್ರೌಂಡಿಗೆ ಬಂದು ಮೇಡಮ್ ಯಾವ ಹೇಳಿದ್ರು ಅದು ಹೇಳ್ತಾನಲ್ಲ, ನಾನು ಯಾರು ಮಾಡ್ತಾ ಇದ್ದಾರೆ ಕಾರ್ಯಕ್ರಮ ಮುಗಿಸುವಂತಹ ಸಮಯ. ಅಂಡ್ ಬಿಜೆಪಿ ಕ್ಷಮೆ ಕೇಳ್ತೀನಿ, ಇವತ್ತು ಸರಿಯಾದ ಸಮಯವನ್ನು ಅವರಿಗೆ ಕೊಡಕ್ಕಾಗ್ಲಿಲ್ಲ. ಅಂಡ್ ರೈತರು ದೇಶದ ಬೆನ್ನೆಲುಬು ಅಂತ ಏನ್ ಹೇಳ್ತಾರೆ, ರಾಜಕೀಯ ನಾಯಕರುಗಳ ಸ್ಟೇಟ್ಮೆಂಟ್ ಬಿಟ್ಬಿಡೋಣ. ಬೆನ್ನೆಲುಬು ಅಂತ ತೋರಿಸುವ ತಾಕತ್ತು ನಿಮ್ಮಲ್ಲಿ ಈಗ್ಲೂ ಇದೆ. ಕೈ ಬಿಡಬೇಡಿ, ತೋರಿಸ್ತೀವಿ, ಯಾವುದೇ ಕಾರಣಕ್ಕೂ ಬಿಡಲ್ಲ. ನಾನು ಇನ್ನೊಂದು ಹೇಳ್ತಾರೆ, ಅಧಿಕಾರಿಗಳು ಅಲ್ಲಿ ಯಾರು ಅಧಿಕಾರಿಗಳು ಬರ್ತಿದ್ದಾರೋ ಅವರೆಲ್ಲ ಒಂದು ಟರ್ಮ್ ಇನ್ಶೂರೆನ್ಸ್ ಅಂತ ಹೇಳ್ತಾ, ಯಾವುದೇ ಯೋಜನೆ ಅವ್ರು ತರ್ತಾರೋ ಬಿಡ್ತಾರೋ ಹಂಗಲ್ಲ. ತರೋಕ್ಕಿಂತ ಮುಂಚೆ ಜನರಿಗೆ ಅನುಕೂಲ ಆಗತ್ತಾ, ಜನರಿಗೆ ಅರ್ಥ ಮಾಡಿಸ್ಬೇಕು, ಕನ್ವಿನ್ಸ್ ಮಾಡಿಸ್ಬೇಕು. ಇಲ್ಲ ಅವ್ರು ಒಪ್ತಾನೆ ಇಲ್ಲ ಅಂದ್ರೆ ಬಂಡು ಬಿದ್ದು ಅದನ್ನ ಮಾಡಕ್ ಹೋಗ್ಬಾರ್ದು, ಕೈ ಬಿಟ್ಬಿಡ್ಬೇಕು. ನಿಮ್ಮ ಹತ್ರ ಇರೋದು 2 ಆಪ್ಷನ್, ಕಾಂಗ್ರೆಸ್ಗೆ ಮತ್ತು DK ಶಿವಕುಮಾರ್ ಅವ್ರಿಗೆ. ಅವ್ರನ್ನೆಲ್ಲರೂ ಕನ್ವಿನ್ಸ್ ಮಾಡಿ, ಒಪ್ಸಿ. ಅವ್ರು 2.5 ಕೇಳ್ತಾ ಇದ್ರೆ ನಾನು 5 ಕೊಡ್ತೀನಿ 6 ಕೊಡ್ತೀನಿ ಅಂತ ಹೇಳ್ಕೊಂಡು ಅವ್ರನ್ನ ಸಮಾಧಾನ ಮಾಡ್ತಿರೋ, ಅಥವಾ ಇಲ್ಲ ಇದು ಆಗದೇ ಇಲ್ಲ, JDS ಕೈ ಬಿಟ್ಟಿದೆ, ನಾನು ಕೈ ಬಿಟ್ಟು ನನ್ನ ಕ್ಷೇತ್ರದ ರೈತರ ಪರವಾಗಿ ನಿಂತ್ಕೊಳ್ತೀನಿ ಅನ್ನೋ ದೊಡ್ಡತನ ತೋರಿಸ್ತಿರೋ, ನಿಮಗ್ ಬಿಟ್ಟಿದ್ದು ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ PNS ವಿಸ್ತಾರ. ಇದು ನೇರ, ನಿಖರ ಮತ್ತು